ನಿಮ್ಮ ಮಗು ಕಚ್ಚುತ್ತಿದ್ದಾರಾ? ಶಾಲೆಯಿಂದ ಕಚ್ಚಿದ ಬಗ್ಗೆ ದೂರುಗಳು ಬರ್ತಾ ಇದೆಯಾ? ಇತರರು ನಿಮ್ಮನ್ನ ಜಡ್ಜ್ ಮಾಡುವಂತೆ ಭಾವಿಸುತ್ತಿದ್ದೀರಾ? ಅರ್ಥ ಮಾಡ್ಕೊಳ್ಳಿ, ಕಚ್ಚುವುದು ಕೆಟ್ಟ ವರ್ತನೆ ಅಲ್ಲ. ನಿಮ್ಮ ಮಗು ಸಂವಹನ ಮಾಡುವ ಒಂದು ರೀತಿ. ಮಗು ಒತ್ತಡದಲ್ಲಿದ್ದಾಗ, ಭಾವನೆಗಳನ್ನು ಹೇಳಲು ಆಗದೇ ಇದ್ದಾಗ, ಅಥವಾ ಬೆಳಕು, ಶಬ್ದ, ಜನರಿಂದ ಸೆನ್ಸರಿ ಓವರ್ಲೋಡ್ ಆಗಿದ್ದಾಗ ಕಚ್ಚಬಹುದು. ಕೆಲವೊಮ್ಮೆ ಮಗು ಬಿಲ್ಡಪ್ ಎನರ್ಜಿನ ಹೊರಹಾಕಲು, ಗಮನ ಸೆಳೆಯಲು ಹಾಗೂ ದೇಹದಲ್ಲಿರುವ ನೋವನ್ನು ತಿಳಿಸಲು ಕಚ್ಚಬಹುದು. ನಿಮ್ಮ ಮಗುವಿಗೆ ಸಹಾಯ ಮಾಡಲು ನೀವು ಮಾಡಬಹುದಾದ ಕ್ರಿಯೆಗಳು: ಕಚ್ಚುವ ಆಲ್ಟರ್ನೇಟಿವ್ಸ್ ಕೊಡಿ. ಕ್ರಂಚಿ ಸ್ನ್ಯಾಕ್ಸ್, ಚ್ಯೂಯಬಲ್ ನೆಕ್ಲೆಸ್ ಇದನ್ನು ಕೊಡಬಹುದು. ಒಂದು ಹೊಸ ಶುದ್ಧವಾದ ಹ್ಯಾಂಡ್ ಕರ್ಚೀಫ್ ತಗೊಂಡು ಅದನ್ನು ಗಟ್ಟಿಯಾಗಿ ರೋಲ್ ಮಾಡಿ ಅದನ್ನು ಕಚ್ಚಲು ಕೊಡಿ. ದಿನಕ್ಕೆ 5ರಿಂದ 10 ಸಾರಿ ಕೊಡಬಹುದು. ಇದು ನಿಯಂತ್ರಿತ ಸೆನ್ಸರಿ ಇನ್ಪುಟ್ಸ್ಗಳನ್ನು ನೀಡುತ್ತದೆ. ಮಗು ಶಾಂತಗೊಳ್ಳಲು ಕಂಪ್ರೆಷನ್ ಮಸಾಜ್, ಜಾಯಿಂಟ್ ಕಂಪ್ರೆಷನ್ ಮಸಾಜ್ ಸಹ ಕೊಡಬಹುದು. ಬೆನ್ನಿನಿಂದ ಬಿಗಿಯಾದ ಅಪ್ಪುಗೆ ಕೂಡ ಸಹಾಯ ಮಾಡುತ್ತೆ. ಮಿತಿ ನಿಗದಿ ಮಾಡಿ. ಮಗು ಕಚ್ಚುವಾಗ ಅಥವಾ ಕಚ್ಚಿದಾಗ ಶಾಂತವಾಗಿ ಆದರೆ ಫರ್ಮ್ ಆಗಿ ನೋ, ಸ್ಟಾಪ್, ಮಗು ಹೀಗೆ ಮಾಡಬಾರದೆಂದು ಸ್ಪಷ್ಟವಾಗಿ ತಿಳಿಸಿ. ಕಾರಣಗಳನ್ನು ತಿಳಿದುಕೊಳ್ಳಿ. 1 ವಾರದಿಂದ 1 ತಿಂಗಳವರೆಗೂ ನೋಟ್ಬುಕ್ನಲ್ಲಿ ನಿಮ್ಮ ಮಗು ಕಚ್ಚಿದ ಘಟನೆ, ಅದಕ್ಕಿಂತ ಮುಂಚೆ ಏನಾಯಿತು, ಹಚ್ಚಿದಾಗ ಪರಿಸರ ಹೇಗಿತ್ತು ಎಂಬುದನ್ನು ಗಮನಿಸಿ ಅದನ್ನು ಬರೆಯಿರಿ. ಇದು ನಿಮ್ಮ ಮಗುವಿನ ಒತ್ತಡದ ಮೂಲವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತೆ. ನೆನಪಿಡಿ, ನೀವು ಶಾಂತರಾಗಿರಬೇಕು. ಮಗು ಕಚ್ಚುವಾಗ ಮಗು ನೋವಲ್ಲಿ ಅಥವಾ ತೊಂದರೆಯಲ್ಲಿದೆ ಎಂಬುದನ್ನು ನೆನಪಿಡಿ. ಕಮೆಂಟ್ಸ್ನಲ್ಲಿ ನಿಮ್ಮ ಮಗು ಎಷ್ಟು ಬಾರಿ ಕಚ್ಚುತ್ತದೆ ಮತ್ತು ಮಗುವಿನ ವಯಸ್ಸನ್ನು ಹೇಳಿ. ನಾವು ನಿಮಗೆ ಸಹಾಯ ಮಾಡ್ತೀವಿ. ಇಂತಹ ಇನ್ನಷ್ಟು ಸಲಹೆ ವಿಡಿಯೋಗಳಿಗಾಗಿ ನಮ್ಮನ್ನು